ಬೇಕಾಗಿತ್ತು. ಯಾಕಂತಂದ್ರೆ ಸೌಜನ್ಯ ಉಳಿದವ್ರ ಬಗ್ಗೆ ಏನು ನಡೆಸಿದ್ದಾರೆ. ಸೌಜನ್ಯ ಭಟ್ಟ, ಇದು ಸುಮಿತ್ರ ಭಟ್ಟ ಅವ್ರು ಯಾರು, ನಮ್ಮ ಪದ್ಮಲತಾ ಅವ್ರದ್ದಾಗಿರ್ಬೋದು, ಇನ್ನೊಬ್ರದ್ದಾಗಿರ್ಬೋದು, ಅವು ತನಿಖೆಗಳು ನಡೆದಿದ್ದಾವಿಲ್ಲ ಅಂತಲ್ಲ. ಅವ್ರ ಬಗ್ಗೆ ಏನೇನೋ ಮತ್ತು ಸುಜಾತಾ ಭಟ್ಟ ಅವರ ಇತಿಹಾಸ ಅದು ಹುಡುಕ್ತಾ ಇದ್ದಾರೆ. SIT ಅಂದರೆ ಎಲ್ಲ ರೀತಿ ಎನ್ಕ್ವೈರಿ ಆಗೋದನ್ನು ಏನು ನಿಂತಿಲ್ಲ. ಅದು ಏನೋ ಇವತ್ತು ಹೆಗ್ಗಡೆ ಅವ್ರು ಕೊಟ್ಟಿದ್ದಾರೆ, ಸಮಾಧಾನ ಆಗಿದೆ, ಅವ್ರಿಗೆ ಖುಷಿಯಾಗಿದೆ ಅಂತ ಅನ್ಕೊಳ್ಳೋಣ ನಾವು. ಆದರೆ ಸತ್ಯ ಹೊರಗೆ ಬಂದಿಲ್ಲ, ಅರ್ಧ ಸತ್ಯ ಬಂದದೆ. ಮತ್ತು ಈ ವ್ಯಕ್ತಿ ಚೆನ್ನಯ್ಯ ಅನ್ನುವಂಥ ಮುಸುಕ್ದಾರಿ ಹೇಳ್ತಾ ಇರೋದೆಲ್ಲ ಸತ್ಯನಾ? ಯಾಕಂದ್ರೆ ನಮ್ಮನ್ನು ಕನ್ನಡದ ಗಾದಿ ಮಾತದ 3 ಕೊಟ್ಟರೆ ಸೊಸೆ ಕಡೆ, 6 ಕೊಟ್ಟರೆ ಅತ್ತಿ ಕಡೆ ಅಂತ. ಈ 6 ಹೆಚ್ಚು ಕೊಡಿದ್ರೆ ಆಗಡೆ ಹೊಳೆಯಾಳೋ ಮನುಷ್ಯ ಅಂತ ಅನ್ನಿಸ್ತಾ ಇದ್ದಾರೆ. ಹೌದು, ಕಲಿಸಿರ್ಬೋದು, ಮಾಡಿರ್ಬೋದು, ಅವ್ರನ್ನು ಸತ್ಯವೂ ಇರ್ಬೋದಿಲ್ಲ ಅಂತಲ್ಲ, ಅದು ಅಲ್ಲಂತೂ ಅಲ್ಲ. ಇವತ್ತಿಗೂ ಸಹ ಇದಾದ ನಂತರವೂ ಸಹ ಮಟ್ಟನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಏನಪ್ಪ ಅಂತಂದ್ರೆ ಇಲ್ಲೇ ಇನ್ನೂ ಇದು ಮುಚ್ಚಿಲ್ಲ ಕೇಸು. 13 ವರ್ಷಗಳಿಂದ ಸೌಜನ್ಯ ಪರ ಹೋರಾಟ ಮಾಡಿದ ನ್ಯಾಯದ ಭಗೀರಥ ಮಹೇಶ್ ಶೆಟ್ಟಿ ತಿಮರೋಡಿಗೆ ಅವರಿಗೆ ಜಾಮೀನು ಲಭಿಸಿರುವುದು ಹೋರಾಟದ ಬಲ ಹೆಚ್ಚಿಸಿದೆ. ಗಿರೀಶ್ ಮಟ್ಟನವ್ರು ಹೇಳ್ತಾ ಇದ್ದಾರೆ. ಸೌಜನ್ಯ ಪರ ಹೋರಾಟ ಮಾಡುವಂಥವ್ರು ಇನ್ನೂ ಅವ್ರು ಗಟ್ಟಿ ಆಗ್ತಾ ಇದ್ದಾರೆ. ಚೆನ್ನೈ ಹೇಳಿದ ಸತ್ಯ ಅಂತಲ್ಲ, ಅದರಿಂದ ಹುಗಿದಿದ್ದು ಸುಳ್ಳಲ್ಲ. ಎಲ್ಲರೂ ಹೇಳ್ತಾ ಇದ್ದಾರೆ, ಹುಗಿದಿದ್ದು ಕರೆ ರೀ, ಅವ್ರು ಲೀಗಲು ಇಲ್ಲೀಗಲು ಪ್ರೂವ್ ಆಗಬೇಕಾಗಿದೆ. ಡಾಕ್ಯುಮೆಂಟ್ಸ್ ಸುಟ್ಟಿದ್ದಾರೆ, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ದಲ್ಲಿದೆ. ಇನ್ನು ಎನ್ಕ್ವೈರಿ ಭಾಳಷ್ಟು ದೂರತನ ಅದ ಇನ್ನು. ಹಾಗಾಗಿ ಸೌಜನ್ಯ ತಾನ ಆತ್ಮಹತ್ಯೆ ಮಾಡ್ಕೊಂಡಲ್ಲ ಆ ರೀತಿಯಾಗಿ ಅನ್ನೋದು ಉತ್ತರ ಹುಡುಕಬೇಕಾಗಿದೆ. ಜೊತೆ ಪದ್ಮಲತಾ ಅವರು ಸಾವು ಹೆಂಗಾಯಿತು, ಇನ್ನುಳಿದವರು ಸಾವು ಹೆಂಗಾಯಿತು, ಅನನ್ಯ ಭಟ್ಟರು ಸಾವು ಹೆಂಗಾಯಿತು, ಕ್ಲಾರಿಟಿ ಅವ್ರು ಎಲ್ಲಿ ಮರೆಯಾಗಿ ಹೋದರು, ಏನಾದರು ನಿರಂತರವಾಗಿ ಹೆಣಗಳು ಬೀಳ್ತಾ ಇದ್ದಾವೆ ಎದುರು. ಇಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಎಲ್ಲರೂ ಇದಕ್ಕೆಲ್ಲ ಉತ್ತರ ಹುಡುಕಬೇಕಾಗಿದೆ. ನ್ಯಾಯದ ಪರವಾಗಿ ಸರ್ಕಾರ ಇವತ್ತು ತನಿಖೆ ನೇಮಿಸೋದು ನ್ಯಾಯ ಅದು ಹೊರಗೆ ಬರಲಿ ಅಂತ ಇನ್ನೂ ತನಿಖೆ ಮುಂದುವರೆದ. ಮೊಹಂತಿ ಅವರು ಲಾಸ್ಟಪ್ಪ ಅಂತ ಹೇಳಿಲ್ಲ ಅವ್ರು ಇನ್ನೂ.